ಪಟಾಕಿ ಬೆಡಗಿ ರನ್ಯಾ ರಾವ್ಗೆ ಬಿಗ್ ಶಾಕ್. ಕಂಬಿ ಹಿಂದೆ ಇರೋ ಚಿನ್ನದ ರಾಣಿ ರನ್ಯಾ ಮಾಣಿಕ್ಕಿನ ಬೆಡಗಿಗೆ ಗಂಟನಿಂದ ಬಿಗ್ ಶಾಕ್. ರನ್ಯಾ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಜತೀನ್ ಮದುವೆಯಾದಾಗಿನಿಂದ ತೊಂದರೆ ಅನುಭವಿಸುತ್ತಿರುವಂತಹ ಜತೀನ್, ರನ್ಯಾ ಕಾಟಕ್ಕೆ ಬೇಸತ್ತು ಅಂತರವನ್ನ ಕಾಯ್ದುಕೊಂಡಿದ್ದಂತಹ ರನ್ಯಾ ಗಂಡ ಜತೀನ್ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಕೂಡ ಜತೀನ್ 2024 ನವೆಂಬರ್ 24ರಂದು ಮದುವೆಯಾಗಿದ್ದಂತಹ ದಂಪತಿಯವರು ರನ್ಯಾ ವಿವಾದಕ್ಕೆ ಬೇಸತ್ತು ವಿಚ್ಛೇದನ ಅರ್ಜಿಯನ್ನ ಕೂಡ ಕೊಟ್ಟಿದ್ದಾರೆ. ಎಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದಂತಹ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿಯ ವಜಾ ಆದ ಟೆನ್ಷನ್ನಲ್ಲಿ ಇರುವಾಗಲೇ ಮತ್ತೊಂದು ಶಾಕ್ ಕಾದಿದೆ ರನ್ಯಾಗೆ. ರನ್ಯಾಳಿಂದ ವಿಚ್ಛೇದನವನ್ನ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಪತಿ ಜತೀನ್ ಈ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಎಸ್, ಜತೀನ್ ಅವರು ಈ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರನ್ಯಾ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲು ಜತೀನ್ ಮುಂದಾಗಿದ್ದಾರೆ. ಮದುವೆಯಾದಾಗಿನಿಂದ ರನ್ಯಾ ಜೊತೆ ಒಂದಲ್ಲ ಒಂದು ತೊಂದರೆ ಕಾಣಿಸ್ತಾ ಇತ್ತಂತೆ. ಹಿಂಗಾಗಿ ಸದ್ಯ ರನ್ಯಾಳಿಂದ ಜತೀನ್ ಅವರು ಅಂತರವನ್ನ ಕಾಯ್ಕೊಂಡಿದ್ದರಂತೆ. 2024 ಅಕ್ಟೋಬರ್ 6ರಂದು ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಮದುವೆ ಆಗಿದ್ರು ಇಬ್ರು. ಯಾವುದೋ ಒಂದು ಬ್ರೋಕರ್ ಅವರಿಬ್ಬರನ್ನ ಮೀಟ್ ಮಾಡಿಸಿದ್ದಂತೆ. ಒಬ್ರಿಗೊಬ್ರಿಗೂ ಇಷ್ಟ ಆಗಿತ್ತು, ಮದುವೆ ಹಾಕ್ಕೊಂಡಿದ್ರು. ಯಾವಾಗ 2024 ಅಕ್ಟೋಬರ್ 6ರಂದು 2024 ಅಕ್ಟೋಬರ್ 23ರಂದು ರನ್ಯಾ ಹಾಗೂ ಜತೀನ್ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಅಂದರೆ 2024 ಅಕ್ಟೋಬರ್ 6ರಂದು ಅವರಿಬ್ರು ಮೀಟ್ ಆಗಿದ್ರು. 2024 ಅಕ್ಟೋಬರ್ 23ರಂದು ರನ್ಯಾ ಹಾಗೂ ಜತೀನ್ ಅವರ ಎಂಗೇಜ್ಮೆಂಟ್ ಆಗಿತ್ತು. 2024 ನವೆಂಬರ್ 27ರಂದು ಹೋಟೆಲ್ನಲ್ಲಿ ಮದುವೆ ಕೂಡ ಆಗಿತ್ತು. ಬಳಿಕ ಎಲ್ಲವೂ ಕೂಡ ಬದಲಾಗಿ ಹೋಗ್ಬಿಟ್ಟಿದೆ. ಮದುವೆಯಾಗಿ 1 ತಿಂಗಳಲ್ಲೇ ರನ್ಯಾದ ಬಣ್ಣ ಬಯಲು ಮಾಡ್ತಾ ಇದ್ರು ಜತೀನ್ ಅವರು. ರನ್ಯಾ ಬಣ್ಣ ಗೊತ್ತಾದ ಕೂಡಲೇ ಅವ್ರಿಗೆ ಸ್ವಲ್ಪ ಗಾಬರಿ ಆಗೋಯ್ತು. ರನ್ಯಾ ನಡುವೆ ಮನಸ್ತಾಪ ಕೂಡ ಶುರುವಾಗಿತ್ತು. ಸಂಬಂಧದಲ್ಲಿ ಸ್ವಲ್ಪ ಪಾರದರ್ಶಕತೆ ಇಲ್ಲ ಎನ್ನುವಂತಹ ಮಾತುಗಳು ಕೂಡ ಬರ್ತಾ ಇತ್ತು. ಮಾತುಕತೆ ಕೂಡ ಮಾಡ್ತಾ ಇರಲಿಲ್ಲ. ಪತಿ ಜತೀನ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಂಬಂಧಿಕರು ಸಂಧಾನ ಸಭೆಯನ್ನ ಮಾಡಿದ್ರು ಕೂಡ ಯಾಕೋ ಸಂಬಂಧ ಸರಿಯಾಗ್ತಾ ಇರಲಿಲ್ಲ.